ಅದರಲ್ಲಿ ಬರ್ತಕ್ಕಂಥ ಒಂದು ಪಾತ್ರ ಲಕ್ಷ್ಮಿ ಅನ್ನೋ ಪಾತ್ರನ ಅವ್ರದ್ದು ಗೇಟಪ್ ಏನಿದೆ ಅಲ್ವಾ ಅದನ್ನು ಚೇಂಜ್ ಮಾಡಿದ್ದೀನಿ. ಏಕೆಂದರೆ ಕೆಲವರು ಅದ್ಯಾಕೋ ಸೆರಗೆಲ್ಲ ಹಾಕಾರ ಇದರಿಂದ ಒಂದು ಸ್ವಲ್ಪ ಓಲ್ಡ್ ಅನ್ನಿಸ್ತಾ ಇದೆ ಅಂತಂದೆಲ್ಲ ಹೇಳಿದರು. ಹಂಗಾಗಿ ಅದನ್ನು ತೆಗೆದುಬಿಟ್ಟು ನಾರ್ಮಲಾಗಿ ಇನ್ನು ಏಜ್ ಆಗದೆ ಇರೋಂಗೆ ಮಧ್ಯಮ ಏಜಲ್ಲಿ ಇರ್ತಕ್ಕಂಥ ಒಂದು ಲೇಡಿನ ಅದರಲ್ಲೇ ಆ್ಯಡ್ ಮಾಡಿದ್ದೀನಿ. ಅಂದರೆ ಪೂರ್ವಿ ತಾಯಿ ಹೀರೋಯಿನ್ ಏನಿದಾರಲ್ವ ಅವ್ರ ತಾಯಿನ ಆ್ಯಡ್ ಮಾಡಿದ್ದೀನಿ. ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಾಗೆಯೇ ಹುಡುಗಿ ತಂಗಿಯ ಹೆಸರು ಬೇರೆ ಇತ್ತು, ಅದನ್ನು ಪಿಂಕಿ ಅಂತಂದು ಹೆಸರು ಚೇಂಜ್ ಮಾಡಿದ್ದೀನಿ. ಏಕೆಂದರೆ ಎಲ್ಲ ಎಸ್ಸಿಂದನೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಕೆಲವೊಂದು ಹೆಸರುಗಳು ಕನ್ಫ್ಯೂಸ್ ಆಗುತ್ತೆ, ಹಂಗಾಗಿ ಅದೊಂದು ಚೇಂಜ್ ಮಾಡಿದ್ದೀನಿ. ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ. ಎಲ್ಲರೂ ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೈಪ್ ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಅಮ್ಮ ಅಮ್ಮ, ಏನಪ್ಪ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಕೆಲಸ ಇದೆ. ಇಷ್ಟೊತ್ನಾಗ ಏನು ಕೆಲಸನೋ? ಬೆಳಗ್ಗೆ ಹೋಗು ಅಂತ ಬಿಡು. ಇಲ್ಲ, ಅರ್ಜೆಂಟ್ ಇದೆ, ಹೋಗ್ಬೇಕು ನಾನು. ಫೋನ್ ಮೇಲೆ ಫೋನ್ ಬರ್ತಾ ಇದ್ದಾವೆ. ಹೋಗ್ಲಿಲ್ಲ ಅಂದರೆ ಸುಮ್ಮನೆ ಕೆಲಸ ಆಗಲ್ಲ. ಬೆಳಗ್ಗೆ ಮತ್ತೆ ಆಫೀಸಿಗೆ ಹೋಗ್ಬೇಕಲ್ಲ, ಟೈಮ್ ಬೇರೆ ಆಗಲ್ಲ ಅಲ್ಲಿಗೆ ಹೋಗೋಕ್ಕೆ. ಅದಕ್ಕೆ ಈಗಲೇ ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬರ್ತೀನಿ. ನೋಡು ರೋಷನ್, ನೀನಂತೂ ಇತ್ತೀಚೆಗೆ ಯಾಕೋ ಮನೆಗೆ ಸರಿಯಾಗಿ ಇರ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಯಾಕೋ ಒಂಥರ ಮಾಡ್ತಾ ಇದೀಯಾ. ಏನಾಗಿದೆ ನಿನಗೆ? ಈಗ ಹೊರಗೆ ನೋಡಿದ್ರೆ ಹೊತ್ತಿಲ್ದೊತ್ನಾಗೆ ಹೊರಗಡೆ ಹೋಗ್ಕನಿ ಅಂತ ಅಂತೀಯ. ಏನು ಕೆಲಸ ಅಂತದು? ಯಾರದು ಫೋನ್ ಮಾಡೋದು? ಕುಡಿಲಿ, ನಾನು ಮಾತಾಡ್ತೀನಿ. ಏನು ಕೇಳ್ತಾ ನೋಡೋಣ. ಹೊತ್ತಿಲ್ದೊತ್ನಾಗೆ ಏನು ಫೋನ್ಗಳವು? ಇಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ, ಹೋಗ್ಬಿಟ್ಟು ಬರ್ತೀನಿ. ತುಂಬ ಇಂಪಾರ್ಟೆಂಟ್ ಕೆಲಸ. ಹೋಗ್ಲಿಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಕಣಮ್ಮ. ಆಗಲ್ಲಪ್ಪ, ಇನ್ಮೇಲೆ ಮದುವೆ ಆಗ್ತಾ ಇದೀಯಾ, ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಅಷ್ಟೇ ಹೇಳ್ದೆ. ಯಾಕೆಂದ್ರೆ ಈಗ ನಿನ್ನೆ ನಂಬಿಕೆಂದು ಒಂದು ಹೆಣ್ಣು ಮನೆಗೆ ಬರ್ತದಾಳೆ ಅಂದಾಗ ಅವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು, ಅವಳಿಗೆ ನೀನು ಪ್ರೀತಿ ಕೊಡಬೇಕು. ಅದನ್ನ ಬಿಟ್ಟು ನೀನು ಹೊತ್ತಿಲ್ದ ಹೊತ್ನಾಗೆ ಹಿಂಗೆಲ್ಲ ಹೊರಗೆಲ್ಲ ಹೋಗ್ಕಂತ ಆ ಕೆಲಸ ಈ ಕೆಲಸ ಅಂತಂದಿದೆ ಮಾಡ್ತಾ ಇದ್ರೆ ಪಾಪ ಅವಳಿಗೆ ಬೇಜಾರಾಗಲ್ಲೇನಪ್ಪ. ನೀನೇ ಅರ್ಥ ಮಾಡುತ್ತ. ಆ ಹುಡುಗಿಗೆ ಫೋನ್ ಹಚ್ಚಿ ಮಾತಾಡು ಅಂತ ಹೇಳಿದ್ದೆ, ಮಾಡಿದ್ಯಾ? ಅದು ಮರ್ತ್ಬಿಟ್ಟೆ. ಮಾಡ್ತೀನಿ ಆಮೇಲೆ. ಕೆಲಸ ಮುಗಿಸ್ಕೊಂಬಂದು ಆಮೇಲೆ ಮಾಡ್ತೀನಿ. ನೋಡಪ್ಪ, ಇಷ್ಟೊಂದು ಬೇಜವಾಬ್ದಾರಿತನ ಒಳ್ಳೇದಲ್ಲ ಕಣೋ. ನಿನಗೆ ಆದಂಥ ಒಂದು ಜವಾಬ್ದಾರಿಗಳು ಇರ್ತವೆ, ಅವನ್ನೆಲ್ಲ ನಿಭಾಯಿಸ್ಬೇಕಣಪ್ಪ ನೀನು. ತಂದೆ ತಾಯಿ, ಅಜ್ಜಿ ಅಜ್ಜ, ಅಕ್ಕ ತಂಗಿಯರು, ಹೆಂಡತಿ ಮಕ್ಕಳು ಅನ್ನೋದು ಅದೊಂದು ಬಂಧನ ಕಣಪ್ಪ ನಿನಗೆ. ನೀನು ಮನೆಗೆ ಹಿರಿಮಗ ಆಗಿ ನಿಂದು ಭಾಳ ಪಾತ್ರಗಳಿರ್ತವೆ, ಅದನ್ನೆಲ್ಲ ನೀನು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಈಗಲೇ ಹಿಂಗೆ ಮಾಡಿದ್ರೆ ಹೆಂಗಪ್ಪ? ಇನ್ನು ಯಾವಾಗ ನಿನಗೆ ಜವಾಬ್ದಾರಿ ಬರೋದು? ಸರಿ, ಆಯಿತು. ನಾನು ಹೋಗ್ಬಿಟ್ಟು ಬರ್ತೀನಿ, ಟೈಮ್ ಆಗ್ತಾ ಇತ್ತಂಗೆ. ಊಟ ಮಾಡ್ಕೊಂಡಾರೆ ಹೋಗು, ಹಂಗೆ ಹೊಟ್ಟಿದೆಯಲ್ಲ. ಇಲ್ಲ, ಬೇಡ, ನನಗೆ ಅಶ್ವೇನಾಗಿಲ್ಲ. ನಾನು ಹೊರಗಡೆ ಹೋಗ್ತಾ ಇದ್ದೀನಲ್ಲ, ಅಲ್ಲೇ ಕೆಲಸ ಮುಗಿಸ್ಕೊಂಡು ಆದರೆ ಏನಾದರೂ ತಿನ್ಕೊಂಬರ್ತೀನಿ. ಊಟಕ್ಕೇನು ಕಾಯಕ್ಕೆ ಹೋಗ್ಬೇಡಿ, ನನಗೆ ನಾನು ಬರ್ತೀನಿ ಹಂಗಾದ್ರೆ. ಅಲ್ಲ ಕಣೋ, ನಿನ್ಗೆ ಇಷ್ಟ ಅಂತಂದೇಳಿ ಪಾಯಸ ಎಲ್ಲ ಮಾಡಿದ್ದೀನಿ. ನೀನು ಇಲ್ಲಿ ಮನೇಲಿ ಊಟ ಬಿಟ್ಟು ಹೊರಗಡೆ ತಿಂತೀನಿ ಅಂತೀಯಲ್ಲ. ಪರವಾಗಿಲ್ಲ, ಪಾಯಸ ಅಲ್ವಾ, ನಾನು ಬಂದ್ಬಿಟ್ಟು ತಿಂತೀನಿ, ಎತ್ತಿಟ್ಟಿರು. ಬೇರೆ ಎಲ್ಲ ನೀವು ಊಟ ಮಾಡಿ. ನಾನು ಆದರೆ ಹೊರಗಡೆ ಏನಾರು ಸ್ವಲ್ಪ ತಿನ್ಕೊಂಬಂದು ಆಮೇಲೆ ಮನೆಗೆ ಬಂದಮೇಲೆ ಸ್ವಲ್ಪ ಪಾಯಸ ತಿಂತೀನಿ. ಇವಾಗ ನನಗೆ ಟೈಮ್ ಆಗ್ತಾ ಐತಿ, ನಾನು ಬರ್ತೀನಿ ಹಂಗಾದ್ರೆ. ನಿಂತ್ಕೊಳ್ಳೋ, ಊಟ ಮಾಡ್ಕೊಂಡು ಹೋಗುವಂತೆ. ಅಯ್ಯೋ ದೇವ್ರೆ, ಎಷ್ಟು ದಿಮಾಕ್ ಮಾಡ್ತಾನೆ. ಹೇಳಿದ್ ಮಾತೆ ಕೇಳಲ್ಲ ಈ ಹುಡುಗ. ಬರ್ತಾ ಬರ್ತಾ ಇಚ್ಛೆತ್ತಿಗೆ ಇವಳೆ ರಾಯರ್ ಕುದ್ರೆ ಕತ್ತದಂಗಾಗಿತ್ತೀಗ. ಏನ್ ನಡೆದೈತೋ ಏನೋ ಗೊತ್ತಿಲ್ಲ ನನಗಂತೂ. ಯಾಕಂಗ್ ಮಾಡ್ತದಾನ ಏನ. ಫೋನ್ ಅಂತೂ ಒಂದ್ರ ಮೇಲೊಂದು ಫೋನ್ ಬರ್ತಾನೆ ಇರ್ತವೆ, ಬರೀ ಅದ್ರ ಕಡೆನೇ ಗಮನ. ನಿಜವಾಗ್ಲೂ ನಾನು ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಪಾಪ ಕಾವ್ಯ, ಅವಳ ಜೀವನನೇ ಹಾಳಾಗ್ತಾ ಇದೆ. ಎಂತ ಜೀವನನಪ್ಪ ಇದು. ಏನಪ್ಪ ದೇವ್ರೆ, ನಿನಗೆ ಕಣ್ ಕಾಣಲ್ಲೇನಪ್ಪ? ಯಾಕಪ್ಪ ಹೆಣ್ಮಕ್ಳಿಗೆ ಎಂತ ಶಿಕ್ಷೆ ಕೊಡ್ತೀಯ? ಪಾಪ ಇರೋಕೊಬ್ಳು ಮಗಳು ಚೆನ್ನಾಗಿರ್ಲಿ ಅಂತಂದೇಳಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟು ಮಗಳು ಗಂಡನ ಮನೆಗೆ ನೆಮ್ಮದಿಯಾಗಿಲ್ಲ ಅಂತಂದ್ರೆ ಇದೆಂತ ಜೀವನನಪ್ಪ? ಪಾಪ ಎತ್ತ ತಂದೆ ತಾಯಿಗೆ ಎಷ್ಟು ಹೊಟ್ಟೆ ಉರಿಯಲ್ಲಪ್ಪ. ಯಾಕೆ ಹಿಂಗೆ ಮಾಡ್ತಿದೀಯ? ಇವಳ ಜೀವನನೇ ಹಿಂಗಾಗಿದೆ. ಕಂಡು ಕಂಡು ಬಾವಿ ಬೀಳೋದು ಅಂತ ಅಂದ್ರೆ ಹೆಂಗೆ? ಮುಂದೆ ನನ್ನ ಜೀವನನೂ ಹಿಂಗೆ ಆದ್ರೆ ನಾನೇನ್ ಮಾಡ್ಲಿ? ಪಾಪ ನಮ್ಮಪ್ಪ ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿಟ್ಟಿರೋ ದುಡ್ಡೆಲ್ಲ ಖರ್ಚು ಮಾಡಿ ಮದುವೆ ಮಾಡಿಕೊಟ್ರೆ ನಂದು ಹಿಂಗೆ ಆಯ್ತು ಅಂದ್ರೆ ನನ್ನ ತಂಗಿ ಬೇರೆ ಇದ್ದಾಳೆ, ಅವಳ ಜೀವನನೂ ಹಾಳಾಗ್ಬಿಡುತ್ತೆ. ಏನ್ ಮಾಡ್ಲಪ್ಪ ದೇವ್ರೆ?
ಇಲ್ಲ, ಈ ಮದುವೆನೇ ಬೇಡ ನನಗೆ. ಇಂಥ ಶ್ರೀಮಂತರ ಸಂಬಂಧನೇ ಬೇಡ. ನಮ್ಮ ಲೆವೆಲಿಗೆ ತಕ್ಕಂತೆ ನಾವು ಮದುವೆ ಆದ್ರೇ ಚೆನ್ನಾಗಿ. ಇಂಥ ದೊಡ್ಡವರೆಲ್ಲ ದುಡ್ಡಿರೋರು, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮಾಡ್ತಾರೆ. ಇಂಥದ್ರಲ್ಲಿ ನಮ್ಮಂಥ ಬಡವರು ಹೋಗಿ ಸಿಕ್ಕಾಕೊಂಡ್ರೆ ಮುಗೀತು ನಮ್ಮ ಕತೆ. ಇಲ್ಲ, ನನಗೆ ಈ ಮದುವೆ ಬೇಡ. ನನ್ನಿಂದ ನಮ್ಮ ಕುಟುಂಬ ಎಲ್ಲ ಹಾಳಾಗೋದು ನನಗಿಷ್ಟ ಇಲ್ಲ. ಕಣ್ಣೀರಲ್ಲಿ ಕೈ ತುಳಿಯೋಕ್ಕೂ ಇಷ್ಟ ಇಲ್ಲ ನನಗೆ. ಬೇಡ ನನಗೆ. ಮದುವೆ ಆದ್ಮೇಲೆ ಅಷ್ಟೆಲ್ಲ ನೋವು ತಿನ್ನೋದಕ್ಕಿಂತ, ಕುಟುಂಬ ಎಲ್ಲ ನೋವಲ್ಲಿ ಮುಳುಗೋದಕ್ಕಿಂತ ಮದುವೆಗೆ ಮುಂಚೆನೆ ಬೇಡ ಅಂತ ಹೇಳ್ಬಿಟ್ರೆ ಹಾಗೆ ಹೋಗುತ್ತೆ. ಸುಮ್ಮನೆ ಯಾಕೆ ನನ್ನ ಜೀವನನ ಹಾಳು ಮಾಡ್ಕೊಂಡು ಎಲ್ಲರಿಗೂ ನೋವು ಕೊಟ್ಕೊಂಡು, ಈ ಉದಾಹರಣೆ ಕಾವ್ಯನ ಜೀವನನೇ ನೋಡ್ತಾ ಇದ್ರೆ ನನಗೆ ದುಃಖ ತಡೆಯೋಕ್ಕಾಗ್ತಿಲ್ಲ. ಅವಳು ಹೆಂಗ ಅದರಿಂದ ಹೊರ ಬರ್ತಾಳೆ ಅಂತಾನೆ ನನಗೂ ಚಿಂತೆ ಆಗ್ಬಿಡ್ತು. ಏನ್ ಮಾಡ್ಲಪ್ಪ ದೇವ್ರೆ. ಏ ಪಿಂಕಿ, ನಿಮ್ಮ ಅಕ್ಕ ನೋಡವ ಅವಾಗಿಂದನೂ ಆ ರೂಮ್ನಾಗ ಸೇರ್ಕೊಂಡಳಿ, ಹೊರಗೆ ಬಂದಲ್ಲ. ಕರಿಯವ ಊಟಕ್ಕೆ, ಹೊತ್ತಾಗೈತಿ, ಉಣ್ಬರ್ರೆ. ನಿಮ್ಮ ಅಪ್ಪಯ್ಯ ಯಾಕ ಇನ್ನಾದ್ರೂ ಬರ್ಲಿಲ್ಲ? ಹ್ಞೂನವ, ಆಯ್ತು ಕರ್ಕೊಂಬರ್ತೀನಿರು. ಅಕ್ಕ, ಹೊತ್ತಾಗಿದ್ ಬಾರೆ, ಊಟಕ್ಕೆ ಹೋಗೋಣ. ಅವ್ವ ಕರಿತೈತಿ. ಅಕ್ಕ, ಅಕ್ಕ, ಏನಾಯ್ತೆ? ಯಾಕೆ ಅಳ್ತಾ ಇದೀಯಾ? ಇಲ್ಲ, ಏನೂ ಆಗಿಲ್ಲ, ಹಂಗೆ ಕಣ್ಣಲ್ಲಿ ಧೂಳು ಬಿತ್ತು, ಅದಕ್ಕೆ. ನೀನು ಹೋಗಿ ಊಟ ಮಾಡೋಕೆ ನಂಗೆ ಹಶ್ವಾಗಿಲ್ಲ. ಇಲ್ಲ, ನಿನ್ನ ಯಾಕೋ ಸುಳ್ಳು ಹೇಳ್ತಾ ಇದೀಯ ಅನಿಸ್ತೈತೆ ನನಗೆ. ಏನಾಯ್ತು ಹೇಳಕ್ಕ? ಇಲ್ಲ ಕಣೆ, ಏನೂ ಆಗಿಲ್ಲ. ನೀನು ಹೋಗಿ ಊಟ ಮಾಡು. ಅವ್ವ, ಅವ್ವ, ಬೇಗ ಬಾರವ ಇಲ್ಲಿ. ಏನಾಯ್ತ್ರೆ? ಏನಾರ ಒಂದು ಮಾಡ್ಕೊಂತಾನೆ ಇರ್ತೀರಲ್ಲ ನೀವು. ಸಲೀಸಾಗಿ ಉಣ್ಣಕ್ ಬರ್ರಿ ಅಂತ ಅಂದ್ರೆ ಇಲ್ಲಿ ಸುಮ್ಮನೆ ಇದು ಮಾಡ್ಕೊಂತ ವಾದ ಮಾಡ್ಕೊಂತ ನಿಂತಿರಲ್ಲ ಇಬ್ರುವ. ದಿನಕ್ಕೊಂದ್ಸರಿ ಜಗಳ ಮಾಡ್ಲಿಲ್ಲ ಅಂದ್ರೆ ಅಕ್ಕ ತಂಗಿಗೆ ತಿಂದು ತನ್ನ ಜೀರ್ಣ ಆಗಲ್ಲ ಬಿಡು. ಎದ್ ನಡೀರಿ. ಇದ್ಯಾಕವ ಮಗಳ ಹೇಳಕತ್ತೀಯ? ಏನಾಯ್ತೆ? ಅವ್ವ, ಅದು ಏನಿಲ್ಲವ, ಹಂಗೆ ಕಣ್ಣಾಗೇನೋ ಧೂಳು ಬಿತ್ತು, ಅದಕ್ಕೆ. ನೋಡು, ನಾನು ನಿನ್ನ ಹೆತ್ತ ತಾಯಿ. ಮಕ್ಕಳಿಗೆ ಏನಾಗೈತೆ ಏನು ಬಿಟ್ಟತಿ ಅಂತಂದು ಅರ್ಥ ಮಾಡ್ಕೊಳೋ ಶಕ್ತಿ ನನಗೈತಿ. ನನ್ನ ಹತ್ರ ನೀನು ಸುಳ್ಳು ಹೇಳ್ಬೇಡ. ಏನಾಗೈತಿ ಕರೆಕ್ಟಾಗಿ ಹೇಳೋದು ಕಲಿಯವ. ಅವ್ವ, ಅದು ಅದು ಈ ಮದುವೆ ಬೇಡವ ನನಗೆ. ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಏನು ಹೇಳ್ತಾ ಇದೀಯೇ? ಯಾಕೆ? ಏನಾಯ್ತು? ಬಾಯ್ ಬಿಟ್ಟರು ಸರಿಯಾಗಿ ಹೇಳು, ಏನಾಯ್ತು ಅಂತಂದು. ಅರ್ಧಂಬರ್ಧ ಹೇಳಿದ್ರೆ ನಮಗೆ ಹೆಂಗಾಗಲ್ಲ ಹೇಳು? ಹೋಗಕ್ಕಾರೆ ಚೆನ್ನಾಗೇ ಹೋಗಿದ್ದೆಲ್ಲ, ಏನಾಯ್ತು ಈಗ? ಅವ್ವ, ಅದು ಕಾವ್ಯನ ಜೀವನ ಪಾಪ. ಅವಳ ಜೀವನ ನೋಡಿ ನನಗೆ ಕಣ್ಣೀರು ಬಂದೋಯ್ತು ಕಣವ. ಅವ್ರ ಅತ್ತಿ ಗಂಡ ಸೇರ್ಕೊಂಡು ಅವಳ ಪಾಪ ನಿಂತ್ರು ತಪ್ಪು, ಕುಂತ್ರು ತಪ್ಪು, ಏನು ಮಾಡಿದ್ರು ತಪ್ಪು ಅಂತಂದು ಭಾಳ ಅನುಮಾನ ಪಡೋದು, ಹೊಡಿಯೋದು, ಹಿಂಸೆ ಮಾಡೋದು ಮಾಡ್ತಿದಾರಂತೆ. ಅದಕ್ಕೆ ಜಗಳ ಮಾಡ್ಕೊಂಡು ತವ್ರ ಮನೆ ಬಂದಿದ್ದಾಳೆ. ಅವಳು ಹೇಳೋದು ಕೇಳಿ ನನಗೆ ತಡ್ಕೊಳಕ್ಕಾಗಲಿಲ್ಲ ಕಣವ. ನಮ್ಮ ಶ್ರೀಮಂತರು ಮನೆಗೆ ಮದುವೆ ಆಗಬಾರ್ದು ಕಡೆ, ನಮ್ಮಂಥ ಬಡವರು, ನಮ್ಮಂಥ ಮಧ್ಯಮ ವರ್ಗದವರು ನಮ್ಮ ಜೀವನ ಇಲ್ಲಿಗೆ ತಂದು ನಿಲ್ಲಿಸ್ಬಿಡ್ತಾರೆ ನೋಡು ಅಂತಂದ ಹೇಳ್ತಾ ಇದ್ಲು. ಅದಕ್ಕೆ ನನಗೂ ಭಯ ಆಗ್ತೈತೆ ಕಣವ. ಬೇಡವ, ನಾನು ರೋಷನ್ ಅವ್ರನ್ನ ಮದುವೆ ಆಗಲ್ಲ ಕಣವ. ಈ ಮದುವೆ ಇಲ್ಲಿಗೆ ನಿಲ್ಲಿಸ್ಬಿಡ್ರಿ. ನನಗೂ ಕಾವಿನ ಪರಿಸ್ಥಿತಿನೇ ಬಂದ್ರೆ ಹೆಂಗವ? ಪಾಪ ಅಂಕಲ್ ಆಂಟಿ ಎಷ್ಟು ನೋವು ತಿಂತದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಇವಳು ಸರಿಯಾಗಿ ಇನ್ನು ಬಾಯ್ ಬಿಟ್ಟು ಏನು ಹೇಳಿಲ್ಲ. ಅವರಿಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಗೊತ್ತಾದ್ರೆ ಪಾಪ ಏನಾಗುತ್ತೆ ಅನ್ನೋ ನನಗಂತೂ ಭಯ ಆಗ್ತೈತೆ ಕಣವ. ಅದಕ್ಕೆ ನನಗೂ ಈ ಮದುವೆ ಬೇಡ. ನಮ್ಮ ಲೆವೆಲಿಗೆ ತಕ್ಕಂಗೆ ಹುಡುಗ ಸಿಕ್ಕರೆ ನಾನು ಮದುವೆ ಹಾಕಿನವ. ಅಯ್ಯೋ ಹುಚ್ಚುಡುಗಿ, ನಾನೇನೋ ಹಾಗೆ ಓದ್ತೇನೋ ಅನ್ಕೊಂಡಲ್ಲೇ. ಏನಾಗಿಲ್ಲ, ಸುಮ್ಮನಿರೇ. ಆ ಥರ ಎಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ. ಎಲ್ಲೋ ಒಬ್ಬೊಬ್ರಿಗೆ ಅಂತ ಮನೆಗಳು ಸಿಗೋದು. ಆದ್ರೆ ನಿನಗೆ ಚಲೋ ಮನೇಲಿ ಸಿಗ್ತಾಯಿತ್ತು ಕಣೆ. ಹಂಗಿದ್ಮೇಲೆ ನಮ್ಗೆ ನನ್ನ ಮಗಳ ಜೀವನ ನನಗೆ ಹಾಳು ಮಾಡೋಕೆ ನನಗೇನು ಹುಚ್ಚಿಡ್ದತೇನೆ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರ ಜೀವನ ಚೆನ್ನಾಗಿರ್ಬೇಕು. ನಮಗೇನು ಗಂಡು ಮಕ್ಳು ಅದಾರ, ಏನು ಇರರೇ ನೀವಿಬ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಕಣೆ. ಅದಕ್ಕೆ ನಿಮ್ಮ ಅಪ್ಪಯ್ಯ ದೊಡ್ಡ ದೊಡ್ಡ ಕನ್ಸುಗಳನ್ನು ಕಟ್ಕೊಂಡು ಈಗ ಒಳ್ಳೆ ಮನೆತನ ಸಿಕ್ಕ ಮೇಲೆ ಅವ್ರ ಖುಷಿ ನನಗಂತೂ ಹೇಳಬಾರ್ದು. ಅಷ್ಟಕ್ಕೂ ಇದರಲ್ಲದರ ಕಣೆ. ಅದನ್ನು ಹಾಳು ಮಾಡ್ಬೇಡ ಕಣೆ ನೀನು. ಹಂಗಲ್ಲವ, ಮದುವೆ ಆದ್ಮೇಲೆ ನನಗೂ ಇಂಥ ಪರಿಸ್ಥಿತಿ ಬಂದ್ರೆ ಅವಾಗ ಹಾಳಾದ್ರೆ ಹೆಂಗವ? ಹಂಗಲ್ಲ ಕಣೆ, ಅಷ್ಟಿಲ್ದಲೇ ಹೇಳಲ್ಲ ಕುಬೇರಣ್ಣ. ಸ್ವಂತ ಅವ್ರ ಅಕ್ಕನ ಮಗನೆಯ. ನಾವ್ರೇನು ಹೊರಗಿನವರೆಲ್ಲ ಏನಿಲ್ಲ, ಗೊತ್ತಿರೋ ಸಂಬಂಧ. ಅಕ್ಕಿ ಕಾವೆಂದು ಅಂತಂದ್ರೆ ಹೊರಗಡೆ ಸಂಬಂಧ. ಪಾಪ ಅವ್ರಿಗೇನು ಓದವಲ್ಲ ಬಂದವಲ್ಲ, ಯಾರೋ ಹೇಳಿದ್ದು ಮಾತು ಕೇಳ್ಕೊಂಡು ಚೆನ್ನಾಗದಾರೆ ಅಂತಂದು ಹೇಳ್ಕೊಟ್ಟು ಮದುವೆ ಮಾಡಿದ್ರು. ಆದ್ರೆ ನಮ್ದು ಹಂಗಲ್ಲಲ್ಲ, ಎಲ್ಲ ಗೊತ್ತಿರೋದೆಯ.
ಹೆದರಿಕೆ ಬೇಡವ, ಹಂಗೆಲ್ಲ ಏನೂ ಆಗೋದಿಲ್ಲ, ಚಿಂತೆ ಮಾಡಬೇಡ, ನಾವೆಲ್ಲ ಇಲ್ಲೇನು. ಹ್ಞೂ ಕಣೆ ಅಕ್ಕ, ಅಪ್ಪಯ್ಯ ಭಾಳ ಕನ್ಸುಗಳು ಕಟ್ಟೈತೆ ಕಣೆ ನಿನ್ನ ಮದುವೆ ಬಗ್ಗೆ. ಅದನ್ನು ಚುನ್ನೂರು ಮಾಡಬೇಡ ಕಣೆ, ನಾವೆಲ್ಲ ಇದ್ದೀವಿ, ನೀನೇನು ಹೆದರ್ಕೋಬೇಡ, ಆ ಥರ ಎಲ್ಲ ಏನೂ ಆಗಲ್ಲ. ಅವ್ವ ಹೇಳ್ದಂಗೆ ಅದು ಕಾವ್ಯಕ್ಕೊಂದು ಪಾಪ, ಅವಳು ಗೊತ್ತಿಲ್ದರೆ ಆಗಿರೋದು ತಪ್ಪು, ಆದರೆ ನಮಗೆಲ್ಲ ಗೊತ್ತಲ್ಲ. ನೀನು ಯಾಕೆ ಚಿಂತೆ ಮಾಡ್ತೀಯ? ಅಳ್ಬೇಡ, ಸುಮ್ಮನಿರು. ಹ್ಞೂ ಕಣೆ ಪೂರಿ, ಅಳ್ಬೇಡ ಕಣೆ, ಸುಮ್ಮನಿರೆ, ಏನೂ ಆಗಲ್ಲ, ಧೈರ್ಯದಿಂದ ಇರವ ನನ್ನ ಮಗಳೇ. ನಾವೆಲ್ಲ ಅದೋ ಕಣೆ, ನಿಮ್ಮ ಅಪ್ಪ ನೂರಾರು ಕನ್ಸು ಕಟ್ಟೈತಿ, ಅವ್ರ ಮುಂದೆ ಹಿಂಗೆಲ್ಲ ಹೇಳ್ಬೇಡ ಕಣವ, ಅವ್ರ ಮನಸ್ಸು ನುಚ್ಚು ನೂರಾಗ್ಬಿಡ್ತತಿ, ಮತ್ತೆ ಗೊಂದಲದಾಗೆ ಮದುವೆ ಮಾಡ್ಬೇಕಾಕತಿ. ಈಗ ಖುಷಿಯಾಗಿದ್ದಾರೆ, ಖುಷಿಯಾಗಿದ್ದಾಗ ಚಲೋತ್ನಾಗೆ ಮದುವೆ ಮಾಡ್ಕೊಂಡು ಹೋಗೋದು ಕಲಿಯವ, ಏನಾಗಲ್ಲ ಕಣೆ, ನಾವೆಲ್ಲರೂ ಅದವಿ. ಅವ್ವ ನನಗೆ ಸ್ವಲ್ಪ ದಿನ ಟೈಮ್ ಬೇಕು, ನಾನು ಯೋಚನೆ ಮಾಡಿ ಹೇಳ್ತೀನಿ, ಅಲ್ಲಿವರೆಗೂ ಈ ಮದುವೆ ನಿಲ್ಲಿಸ್ರವ. ಆಯ್ತವ ಮಗಳೇ, ಯೋಚನೆ ಮಾಡು ನೀನೆಯ, ಸರಿ ತಪ್ಪು ಎಲ್ಲದನ್ನು ತಿಳ್ಕೊಳ ಶಕ್ತಿ ನಿನಗೂ ಐತಿ, ಎಲ್ಲದನ್ನು ನೋಡೇ ತೂಗಿ ಅಳತೆ ಮಾಡಿ ಹೇಳವ. ಆಯ್ತವ, ಸರಿ ಎದ್ದಳು, ಊಟ ಮಾಡಿದಳು. ನಿಮ್ಮ ಅಪ್ಪಯ್ಯ ಬಂದರೆ ಸುಮ್ಮನೆ ಚಿಂತೆ ಮಾಡ್ತಾರೆ ದಳವ, ಹಿಂಗಿದ್ರೆ ನೀನು ನೋಡಿ ಎದ್ದಳವ, ಉಣ್ಣಡ್ರಿ. ಎದ್ ಬಾ ಅಕ್ಕ.